Okay, dear friends, welcome to this class. So today, in the last classes, so we were discussing about the classification of plants depend upon how they obtain food. Before that, so you know that these plants are classified based on their habitat, especially terrestrial plants. Understand? The plants which are grown in plains, the plants which are grown in marshy places, the plants which are grown in mountains or hilly regions, like that. So these are classified depend upon their habitat. Habitat means in which place they grow. Understand? And after that, another classification is came that is based on how they obtain food. Understand? So that classification include three main groups of plants. One is green plants, another one is non-green plants, third one is insectivorous plants. What is insectivorous plants? Okay, remember, already I clearly explained these two types of plants, that is green plants and non-green plants in the last class. ಓಕೆನಾ ನೋಡಿ ಮಕ್ಕಳೇ, ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು ಈ ಸಸ್ಯಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ವಿ ಅನ್ನೋದನ್ನು ನೋಡಿದ್ರಿ. ಹೇಗೆ ಮೊದಲಿಗೆ ಅವು ವಾಸಿಸುವಂಥ ಸ್ಥಳದ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡಿದ್ರಿ, ಹೌದಾ? ಪ್ರಸ್ಥಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳು, ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು, ಬೆಟ್ಟ ಮತ್ತು ಹಿಮಾಲಯ ಪರ್ವತದಲ್ಲಿ ಬೆಳೆಯುವಂಥ ಸಸ್ಯಗಳು, ಜೊತೆಗೆ ಜೌಗು ಪ್ರದೇಶ, ಸದಾ ನೀರಿನಿಂದ ಕೂಡಿದಂಥ ಪ್ರದೇಶ, ಮಾರ್ಸಿ ಪ್ಲೇಸ್ ಅಂತ ಕರಿತೀವಿ, ಆ ಜೌಗು ಪ್ರದೇಶದಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು. ಅರ್ಥ ಆಗುತ್ತಾ? ಸೊ ಈ ತರ ಒಂದು ವರ್ಗೀಕರಣವನ್ನು ನೋಡಿದೆ. ಯಾಕೆಂದ್ರೆ ಅವೆಲ್ಲ ಅವು ಎಲ್ಲಿ ಬೆಳಿತವೆ, ಅವು ಎಲ್ಲಿ ಬೆಳಿತವೆ ಅದರ ಆಧಾರದ ಮೇಲೆ ಈ ತರ ವರ್ಗೀಕರಣ ಮಾಡ್ತಾ ಹೋಗಿದ್ರಿ, ಹೌದಾ? ಸೊ ಅದಾದ ನಂತರ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೆ ನಾನು, ಈ ಸಸ್ಯಗಳು ಹೇಗೆ ಆಹಾರವನ್ನ ಪಡ್ಕೊಳ್ತವೆ, ಹೌ ದೇ ಆಬ್ಟೇನ್ ಫುಡ್, ಈ ಸಸ್ಯಗಳು ಹೇಗೆ ಆಹಾರವನ್ನು ಪಡ್ಕೊಳ್ತವೆ ಅನ್ನೋ ಆಧಾರದ ಮೇಲೆ ಏನ್ ಮಾಡ್ತಾರೆ, ಈ ಸಸ್ಯಗಳನ್ನ ಮತ್ತೆ ಮೂರು ರೀತಿ ವಿಂಗಡಣೆ ಮಾಡ್ತಾರೆ, ಮತ್ತೆ ಮೂರು ರೀತಿ ಗುಂಪು ಮಾಡ್ತಾರೆ, ವಿಂಗಡಣೆ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಬರುತ್ತೆ ಗ್ರೀನ್ ಪ್ಲಾಂಟ್ಸ್ ಅಂತ. ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಹಸಿರು ಸಸ್ಯಗಳು ಅಂತ ಕರೀತಾರೆ. ಸೊ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಏನು, ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು ಯಾಕೆ ಹಸಿರಾಗಿರ್ತವೆ ಅಂದ್ರೆ, ದೇ ಹ್ಯಾವ್ ಕ್ಲೋರೋಫಿಲ್ ಇನ್ ದೇರ್ ಲೀವ್ಸ್, ಅವುಗಳ ಎಲೆಗಳಲ್ಲಿ ಏನಿರುತ್ತೆ, ಪತ್ರ ಹರಿತಾ ಇರುತ್ತೆ, ಕ್ಲೋರೋಫಿಲ್ ಇರುತ್ತೆ, ಹೀಗಾಗಿ ಆ ಸಸ್ಯಗಳು ಏನಾಗಿರ್ತವೆ, ಹಸಿರಾಗಿರ್ತವೆ. ಅಷ್ಟೇ ಇಲ್ಲ, ಸೊ ದ ಪ್ಲಾಂಟ್ಸ್ ವಿಚ್ ಆರ್ ಕ್ಲೋರೋಫಿಲ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್, ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಹ್ಯಾನ್ಸ್ ದೇ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್, ಹಾಗಾಗಿ ಇವುಗಳನ್ನ ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ. ನಾವೆಲ್ಲ ಏನು ಆಹಾರವನ್ನು ಪಡಿತೀವಲ್ಲ, ಅಂಡರ್ಸ್ಟ್ಯಾಂಡ್, ವಾಟ್ ವಿ ಗೆಟ್ ದ ಫುಡ್ ಫ್ರಮ್ ಆಲ್ ಪ್ಲಾಂಟ್ಸ್, ದೇ ಆರ್ ಆಲ್ ಪ್ರೊಡ್ಯೂಸರ್ಸ್, ದೇ ಗಿವ್ಸ್ ಅಸ್ ಅ ಫುಡ್, ದೇ ಗಿವ್ಸ್ ಅಸ್ ಫುಡ್, ದೇ ಆರ್ ಪ್ರೊಡ್ಯೂಸರ್ಸ್ ಬಿಕಾಸ್ ದೇ ಹ್ಯಾವ್ ಕ್ಲೋರೋಫಿಲ್ ಇನ್ ದೇರ್ ಲೀವ್ಸ್. ದೇ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ದ ಪ್ರೊಸೆಸ್ ಫೋಟೋಸಿಂಥೆಸಿಸ್. ಅವೆಲ್ಲ ಏನ್ ಮಾಡ್ತವೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸುವುದರ ಮೂಲಕ ಏನ್ ಮಾಡ್ತವೆ, ತಮ್ಮ ಆಹಾರವನ್ನು ತಯಾರಿಸಿಕೊಳ್ತವೆ. ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ಬಂದಿತ್ತು ಯಾವುದು, ನಾನ್ ಗ್ರೀನ್ ಪ್ಲಾಂಟ್ಸ್ ಅಂತ. ಸೊ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಕ್ಲೋರೋಫಿಲ್ ಇರುತ್ತೆ, ನಾನ್ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಇಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಅರ್ಥ ಆಯ್ತಾ? ಸೊ ಅವುಗಳಿಗೆ ಇನ್ನೊಂದು ಹೆಸರು ಇರುತ್ತೆ, ಏನಿದು, ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್ ಅಂತ ಕೂಡ ಕರೀತೀರಿ. ಅಕ್ಲೋರೋಫಿಲಸ್ ಪ್ಲಾಂಟ್ಸ್, ನೋಡ್ರಿ ಎರಡು ಹೆಸರು ಇದಾವೆ, ಅಕ್ಲೋರೋಫಿಲಸ್ ಪ್ಲಾಂಟ್ಸ್ ಅಂತ ಕರೆದ್ರಿ, ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್. ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್ ಅಂತ ಯಾಕೆ ಕರೆದ್ರು, ದೇ ಡು ನಾಟ್ ಹ್ಯಾವ್ ಎನಿ ಕ್ಲೋರೋಫಿಲ್, ದೇ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, hence they are called non photosynthetic plants and they depend how they obtain their food sir. ಹಾಗಾದ್ರೆ ಆಹಾರವನ್ನು ಹೇಗೆ ಪಡ್ಕೊಳ್ತವೆ ಸರ್ ಅಂತ ಪ್ರಶ್ನೆ ಬಂದ್ರೆ, ಅವು ಬೇರೆ ಒಂದು ಸಸ್ಯದ ಮೇಲೆ ಅವಲಂಬನೆ ಆಗಿರ್ತವೆ ಅಥವಾ ಬೇರೆ ಒಂದು ಕೊಳೆತಂತ ವಸ್ತುಗಳನ್ನ ತಿಂದು ಬದುಕ್ತವೆ. ಸೊ ಆ ಆಧಾರದ ಮೇಲೆ ಆ ನಾನ್ ಗ್ರೀನ್ ಪ್ಲಾಂಟ್ಸ್ ಅನ್ನ ಏನಂತ ಮಾಡಿದ್ರು, ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂತ ಕರೆದ್ರು. ಕೆಲವು ಸಸ್ಯಗಳನ್ನ ಸ್ಯಾಪ್ರೋಫೈಟಿಕ್ ಪ್ಲಾಂಟ್ಸ್ ಅಂತ ಕರೆದ್ರು. ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ, ಪ್ಯಾರಾಸೈಟಿಕ್ ಪ್ಲಾಂಟ್ ಕಸ್ಕ್ಯೂಟ ಅಂತ ಬರುತ್ತೆ. ಕಸ್ಕ್ಯೂಟ ಅಂತ ಒಂದು ಪ್ಯಾರಾಸೈಟಿಕ್ ಪ್ಲಾಂಟ್ ಬರುತ್ತೆ. ನೀವೆಲ್ಲ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಮರಗಳ ಮೇಲೆ ಹಳದಿ ಬಣ್ಣದ ಒಂದು ಪೈಪ್ ತರ ಒಂದು ಸಸ್ಯಗಳು ಜೋತ್ ಬಿದ್ದಿರುತ್ತೆ, ಈ ತರ ಹ್ಯಾಂಡ್ ಆಗಿರುತ್ತೆ, ಗಿಡ ತುಂಬೆಲ್ಲ, ಮರ ತುಂಬೆಲ್ಲ. ಆ ಹಳದಿ ಬಣ್ಣದ ಸಸ್ಯ ಬೇರೆ ಕಸ್ಕ್ಯೂಟ ಅಂತ ಕರೀತೀವಿ. ಇಟ್ ಇಸ್ ಪ್ಯಾರಾಸೈಟಿಕ್ ಆರ್ ಬಿಗ್ ಟ್ರೀಸ್, ಅದು ದೊಡ್ಡ ದೊಡ್ಡ ಮರಗಳ ಮೇಲೆ ಬೆಳೆಯುತ್ತೆ, ಅದು ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ, ಅದರಿಂದ ಆಹಾರ ಪಡ್ಕೊಳ್ಳುತ್ತೆ. ಹಾಗಾಗಿ ಅದನ್ನ ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರಿತೀವಿ. ಯಾವುದನ್ನ, ಕಸ್ಕ್ಯೂಟ ಪ್ಲಾಂಟ್.
ಅದಾದ ನಂತರ ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಯಾವುದು ಸ್ಯಾಪ್ರೋಪೈಟಿಕ್ ಪ್ಲಾಂಟ್ಸ್. ಸೊ ಈ ಸ್ಯಾಪ್ರೋಪೈಟಿಕ್ ಪ್ಲಾಂಟ್ಸ್ ಕೂಡ ಏನು ಮಾಡ್ತವೆ, ದೇ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಸೊ ದೇ ಅಬ್ಟೈನ್ ದೇರ್ ಫುಡ್ ಫ್ರಮ್ ಡೆಡ್ ಆರ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಬೆಳೆದಂಥ ವಸ್ತುಗಳ ಮೂಲಕ ಏನು ಮಾಡ್ತವೆ, ಆಹಾರವನ್ನು ಪಡ್ಕೊಳ್ತವೆ. ಯಾವುವು, ಈ ಸ್ಯಾಪ್ರೋಪೈಟಿಕ್ ಪ್ಲಾಂಟ್ಸ್. ಎಕ್ಸಾಂಪಲ್ ಕೂಡ ಹೇಳಿದ್ವಿ, ಯಾವುದು ಕೋರಲ್ ರೂಟ್ ಅಂತ ಬರುತ್ತೆ, ಇನ್ನೊಂದು ಇಂಡಿಯನ್ ಪೈಪ್ ಅಂತ ಬರುತ್ತೆ. ಕೋರಲ್ ರೂಟ್ ಆ್ಯಂಡ್ ಇಂಡಿಯನ್ ಪೈಪ್. So these are the best example for that saprophytic plants. Understand? So after that, the last coming types of plant, which is classified depend upon how they obtain food. That is insectivorous plants. That is insectivorous plants. So these are also called carnivorous plants. These are also called carnivorous plants. Understand? Insectivorous plants or carnivorous plants. General ಆಗಿ ಏನು ಹೆಸರಿದೆ ಇವಕ್ಕೆ, ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕರೀತಾರೆ. ಏನು, ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕೂಡ ಕರೀತಾರೆ. ಅರ್ಥ ಆಗುತ್ತಾ? ಇನ್ಸೆಕ್ಟಿವರಸ್ ಪ್ಲಾಂಟ್ಸ್, ಕಾರ್ನಿವರಸ್ ಪ್ಲಾಂಟ್ಸ್ ಆರ್ ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕರೀತಾರೆ. ಸೊ ಹೆಸರು ಹೇಳುತ್ತೆ ಇನ್ಸೆಕ್ಟಿವೋರಸ್ ಅಂದ್ರೆ ಈ ಪ್ಲಾಂಟ್ ಏನ್ ಮಾಡ್ತವೆ, ಇನ್ಸೆಕ್ಟ್ಗಳನ್ನು ಅಂದ್ರೆ ಕೀಟಗಳನ್ನು ತಿಂದು ಬದುಕ್ತವೆ. ಯಾಕೆ ಸರ್? See students, one thing very important point is there. These insectivorous plants, they have chlorophyll. They have chlorophyll. They are green in color. Understand? So they can prepare their own food by the process photosynthesis. Understand? ನೋಡ್ರಿ, ಇವುಗಳಲ್ಲಿ ಕೂಡ ಕ್ಲೋರೋಫಿಲ್ ಇರುತ್ತೆ. ಇವು ಕೂಡ ಹಸಿರಾಗೇ ಇರ್ತವೆ. ಇವು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಪ್ರಶ್ನೆ ಬರುತ್ತೆ, ಸರ್ ಹೀಗಿದ್ರೂ ಕೂಡ ಯಾಕೆ ಇವು ಕೀಟಗಳನ್ನು ತಿಂತಾವೆ? ಈ ಪ್ರಶ್ನೆ ಬರುತ್ತೆ. ಸರ್ ಹೌದಲ್ಲ? ಓಕೆ, ಇವು ಕ್ಲೋರೋಫಿಲ್ ಇದ್ರೂ ಕೂಡ, ಫೋಟೋಸಿಂಥೆಸಿಸ್ ಮಾಡಿದ್ರು ಕೂಡ, ತಮ್ಮ ಫುಡ್ ಪ್ರಿಪೇರ್ ಮಾಡಿದ್ರು ಕೂಡ ಕೀಟಗಳನ್ನು ಯಾಕೆ ತಿಂತವೆ ಸರ್? ಇವು ಯಾವ ಕಾರಣಕ್ಕೆ ಕೀಟಗಳನ್ನು ತಿಂತವೆ? ನೋಡ್ರಿ, ಒಂದು ಉತ್ತರ ಇದೆ. ಏನೋ, so these plants are grown in the soil which is very less in a nitrogen content. ಓಕೆ, ಯಾವುದೇ ಸಸ್ಯಗಳು ಬೆಳಿಬೇಕಾದ್ರೆ ನಿಮ್ಗೆ ಏನು ಬೇಕು? ನ್ಯೂಟ್ರಿಯೆಂಟ್ ಬೇಕು. 3 ನ್ಯೂಟ್ರಿಯೆಂಟ್ ಬೇಕು. ಒಂದು ಬೇಕು ನೈಟ್ರೋಜನ್, ಎನ್ ಅಂತ ಕರಿತೀವಿ. ಇನ್ನೊಂದು ಫಾಸ್ಫರಸ್, ಪಿ ಅಂತ ಕರಿತೀವಿ. ಇನ್ನೊಂದು ಪೊಟ್ಯಾಷಿಯಂ, ಕೆ ಅಂತ ಕರಿತೀವಿ. ಎನ್ ಪಿ ಕೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಯಾವುದೇ ಸಸ್ಯ ಬೆಳಿಬೇಕಾದ್ರೆ ಈ 3 ಪೋಷಕಾಂಶಗಳು ಅತ್ಯವಶ್ಯಕ ಬೇಕು. ಆದರೆ ಈ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಇದಾವಲ್ಲ, ಇವು ಎಲ್ಲಿ ಬೆಳಿತಾವಂದ್ರೆ, ಯಾವ ಥರದ ಮಣ್ಣಲ್ಲಿ ಬೆಳಿತಾವಂದ್ರೆ, ಇವು ಬೆಳೆಯುವಂಥ ಮಣ್ಣಲ್ಲಿ ಏನಿರೋದಿಲ್ಲ, ನೈಟ್ರೋಜನ್ ಇರುವುದಿಲ್ಲ. ನೈಟ್ರೋಜನ್ ಪ್ರಮಾಣ ಕಡಿಮೆ ಇರತಕ್ಕಂಥ ಮಣ್ಣಲ್ಲಿ ಬೆಳಿತವೆ ಯಾವುವು, ಈ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ಗಳು. ಇವುಗಳನ್ನು ಕೀಟಹಾರಿ ಸಸ್ಯಗಳಂತ ಕೂಡ ಕರೀತಾರೆ. ಅರ್ಥ ಆಗುತ್ತಾ ಮಕ್ಕಳೇ? ಸೊ ಹಾಗಾಗಿ ಈ ನೈಟ್ರೋಜನ್ ಕೊರತೆ ಇರುತ್ತಿಲ್ಲ. So they faces the problem of scarcity of this nitrogen. They also need a nitrogen content for their growth. So to fulfill this nitrogen, they eat insect. ಈ ನೈಟ್ರೋಜನ್ ಕೊರತೆಯನ್ನು ನೀಗಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತವೆ, ಇವು ಕೀಟಗಳನ್ನು ತಿಂತವೆ. ಈ ಕೀಟಗಳನ್ನು ತಿಂದು ಏನು ಮಾಡ್ತವೆ, ಇವು ಸಾರಜನಕವನ್ನು ಪಡ್ಕೊಳ್ತವೆ, ನೈಟ್ರೋಜನ್ ಅನ್ನು ಪಡ್ಕೊಳ್ತವೆ. ಅಂಡರ್ಸ್ಟ್ಯಾಂಡ್? ಸೊ ಬಿಕಾಸ್ ಟು ಗೆಟ್ ಅ nitrogenous content, they eat an insect, because these plants grown in the soil which is very less in nitrogen. ಯಾವ ಮಣ್ಣು ಅಂದರೆ ನೈಟ್ರೋಜನ್ ಪೋಷಕಾಂಶ ಕಡಿಮೆ ಇರತಕ್ಕಂಥ ಮಣ್ಣಲ್ಲಿ ಬೆಳೀತವೆ. ಹಾಗಾಗಿ ಆ ನೈಟ್ರೋಜನ್ ಪೋಷಕಾಂಶದ ಕೊರತೆಯನ್ನು ತುಂಬಿಸಿಕೊಳ್ಳುವ ಸಲುವಾಗಿ, ಪೂರೈಸಿಕೊಳ್ಳುವ ಸಲುವಾಗಿ ಈ ಸಸ್ಯಗಳು ಏನು ಮಾಡ್ತವೆ, ಕೀಟಗಳನ್ನು ತಿಂತವೆ. ಕೀಟಗಳನ್ನು ತಿಂದು ಏನು ಮಾಡ್ತವೆ, ಆ ನೈಟ್ರೋಜನ್ ಪೋಷಕಾಂಶವನ್ನು ಪೂರೈಸಿಕೊಳ್ಳುತ್ತವೆ. ಸೊ ಈ ಕೀಟಗಳನ್ನು ತಿನ್ನೋ ಕಾರಣಕ್ಕಾಗಿ ಇವುಗಳನ್ನು ಕೀಟಹಾರಿ ಸಸ್ಯಗಳಂತ ಕರೆದು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರೆದು. ಈ ಕೀಟಗಳನ್ನು ತಿನ್ನೋದ್ರಿಂದ ಕಾರ್ನಿವೋರಸ್ ಅಂತ ಕರೆದು, ಮಾಂಸಾಹಾರಿ ಸಸ್ಯಗಳಂತ ಕರೆದು. ಹಾಗೆ ಪ್ರಾಣಿಗಳು, ಕೀಟಗಳನ್ನು ತಿಂತವೆ. ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕರೀತಾರೆ. ಯಾಕೆಂದ್ರೆ ನಾನ್ ವೆಜ್ ಅಂದ್ರೆ ಕೀಟಗಳನ್ನು ತಿಂತವೆ. 3 ಹೆಸರಿದೆ: ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್, ಕಾರ್ನಿವೋರಸ್ ಪ್ಲಾಂಟ್ಸ್, ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ಯಾವ ಸರ್ ಆ ಥರ ಪ್ಲಾಂಟ್ಸ್ಗಳು ಬರುತ್ತೆ? ಯಾವುದು? ವೀನಸ್ ಫ್ಲೈಟ್ರ್ಯಾಪ್. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ
ಡ್ರಾಸೆರಾ ಅಂತ ಕರೀತಾರೆ. ಏನು ಡ್ರಾಸೆರಾ, ಕನ್ನಡದಲ್ಲಿ ಇದಕ್ಕೆ ಬಹಳ ಚೆನ್ನಾಗಿ ಹೆಸರಿದೆ, ಇಬ್ಬನಿ ಗಿಡ ಅಂತಾರೆ. ಏನಂತಾರೆ? ಇಬ್ಬನಿ ಗಿಡ ಅಂತ ಕರೀತಾರೆ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 21 ಇದೆ ನೋಡ್ರಿ. ಪೇಜ್ ನಂಬರ್ 21 ಅಲ್ಲಿ ಪಿಕ್ಚರ್ಸ್ ಗಳನ್ನ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಒಂದ್ಸಲ ನೋಡ್ಕೊಡ್ರಿ. ವೀನಸ್ ಫ್ಲೈ ಟ್ರ್ಯಾಪ್ ಅಂತಿದೆ, ಇದಕ್ಕೆ ಇನ್ನೊಂದು ಹೆಸರು ಡ್ರಾಸಿರಾ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರ ಹೆಸರು ಕೊಟ್ಟಿಲ್ಲ, ಅರ್ಥ ಮಾಡ್ಕೋರಿ. ಡ್ರಾಸಿರಾ ಅಂತ ಕರೀತಾರೆ, ಕನ್ನಡದಲ್ಲಿ ಇದಕ್ಕೆ ಇಬ್ಬನಿ ಗಿಡ ಅಂತ ಕರೀತಾರೆ. ನೋಡ್ರಿ ಆ ವೀನಸ್ ಫ್ಲೈ ಟ್ರ್ಯಾಪ್ ಲೀವ್ಸ್ ನೋಡ್ರಿ ಯಾವ ತರ ಇದಾವೆ ಇವು. So this is a leaf of that Venus flytrap or drosera. Textbook ಅಲ್ಲಿ picture ಇದೆ. They can fold each other. ಅವು ಒಂದು ಮಡಿಸ್ತವೆ, ಈ ತರ ಫೋಲ್ಡ್ ಆಗ್ತವೆ ಲೀವ್ಸ್ ಗಳು. ಸೊ ಕೀಟಗಳನ್ನು ಹೇಗೆ ತಿಂತವೆ ಅಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಸೊ ದೇ ಹ್ಯಾವ್ ಸ್ಪೈನ್ಸ್. ಆ ಎಲೆಗಳ ಮೇಲೆ ಇರುತ್ತವೆ ಸ್ಪೈನ್ಸ್ ಇರ್ತವೆ. ಸ್ಪೈನ್ಸ್ ಅನ್ನು ಮುಳ್ಳು ಅಂತ ಕರಿತೀವಿ, ಮುಳ್ಳುಗಳಿರ್ತವೆ. ಆ ಮುಳ್ಳಿನಲ್ಲಿ ಒಂದು ರೀತಿ ದ್ರವ ಉತ್ಪಾದನೆ ಆಗ್ತಾ ಇರುತ್ತೆ. ದೇ ಸೆಕ್ರೆಟ್ಸ್ ದ ಜ್ಯೂಸಸ್ ಅಟ್ ದ ಟಿಪ್ ಆಫ್ ದಿ ಸ್ಪೈನ್ಸ್. ಆ ಮುಳ್ಳಿನ ತುದಿಗಳಲ್ಲಿ ಒಂದು ರೀತಿ ದ್ರವವನ್ನು ಉತ್ಪಾದನೆ ಮಾಡ್ತಿರ್ತವೆ. ಆ ದ್ರವ ಹೇಗಿರುತ್ತೆ ಅಂದ್ರೆ ಇಟ್ಸ್ ವೆರಿ ಪ್ಲೀಸೆಂಟ್ ಸ್ಮೆಲ್. ಇಟ್ ಹ್ಯಾಸ್ ಅ ವೆರಿ ಪ್ಲೀಸೆಂಟ್ ಸ್ಮೆಲ್. ಸುವಾಸನೆ ಭರಿತವಾಗಿರುತ್ತೆ. ಆ ಒಂದು ದ್ರವದ ವಾಸನೆಗೆ ಒಂದು ಆಕರ್ಷಣೆಯಾಗಿ ಕೀಟಗಳು ಬಂದು ಇದ್ರ ಮೇಲೆ ಕೂತ್ಕೊಳ್ತವೆ. ಒಂದು ಯಾವುದೋ ಕೀಟ ಬಂದು ಇದ್ರ ಮೇಲೆ ಕೂತ್ಕೊತಂದ್ರೆ ಏನಾಗಿ ಸಡನ್ ಆಗಿ ಇದು ಫೋಲ್ಡ್ ಮಾಡ್ಬಿಡುತ್ತೆ, ಲೀಫ್ ಅನ್ನ ಫೋಲ್ಡ್ ಮಾಡಿಬಿಡುತ್ತೆ. ಸೊ ಲೀಫ್ ಅನ್ನ ಫೋಲ್ಡ್ ಮಾಡಿ ಏನ್ ಮಾಡುತ್ತೆ, ಆ ಇನ್ಸೆಕ್ಟ್ ಇರ್ತಕ್ಕಂಥ ಎಲ್ಲ ನೈಟ್ರೋಜನ್ ಕಾಂಟೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಬಿಸಾಕ್ಬಿಡುತ್ತೆ. ಫ್ಲೈ ಟ್ರ್ಯಾಪ್ ಮಾಡಿಬಿಡ್ತದೆ ಇನ್ಸೆಕ್ಟ್ ಅನ್ನ. ಇನ್ಸೆಕ್ಟ್ ಏನ್ ಮಾಡ್ತದೋ ಟ್ರ್ಯಾಪ್ ಮಾಡಿಬಿಡುತ್ತೆ, ಹಿಡಿದು ಇಟ್ಕೊಂಡ್ಬಿಡುತ್ತೆ. ಟ್ರ್ಯಾಪ್ ಮಾಡ್ಕೊಂಡು ಏನ್ ಮಾಡುತ್ತೆ, ನೈಟ್ರೋಜನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಇದಕ್ಕೆ ಡ್ರಾಸಿರಾ ಅಥವಾ ಇಬ್ಬನಿ ಗಿಡ ಅಂತ ಕರೀತಾರೆ. ಹೌದಾ? ಇನ್ನೊಂದಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಯಾವುದು, ಪಿಚರ್ ಅಂತ. ಯಾವುದು? ಪಿಚರ್ ಪ್ಲಾಂಟ್. ಪಿಚರ್ ಪ್ಲಾಂಟ್. ಇದಕ್ಕೆ ಇನ್ನೊಂದು ಹೆಸರು ಇದೆ ನೆಪೆಂಥಿಸ್. ನೆಪೆಂಥಿಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದಕ್ಕೆ ಹೂಜಿ ಗಿಡ ಅಂತ ಕರೀತಾರೆ. ಯಾವುದು? ಕನ್ನಡದಲ್ಲಿ ಹೂಜಿ ಗಿಡ ಅಂತಾರೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಪಿಚರ್ ಪ್ಲಾಂಟ್ ಅಂತ ಕೊಟ್ಟಿದ್ದಾನೆ ನೋಡ್ರಿ, 4 ಫಿಗರ್ ಇದೆ. ಇನ್ನೊಂದು ಹೆಸರು ಇದಕ್ಕೆ ನೆಪೆಂಥಿಸ್ ಅಂತಾರೆ. ಕನ್ನಡದಲ್ಲಿ ಇದಕ್ಕೆ ಹೂಜಿ ಗಿಡ ಅಂತಾರೆ. ನೋಡ್ರಿ ಆ ಹೂಜಿ ಗಿಡ, ಇದೊಂದು ಗಿಡ ಇದೆ. ಆ ಗಿಡದ ಒಂದು ಎಲೆ ಯಾವ ತರ ಇದಾವೆ ನೋಡ್ರಿ, ಹೂಜಿ ಆಕಾರ ಇದಾವೆ. ನೀವೆಲ್ಲ ಹೂಜಿ ನೋಡಿದಿರಿ. ಹೂಜಿ ಈ ಬೇಸಿಗೆ ಕಾಲದಲ್ಲಿ ನೀರನ್ನು ಹಾಕಲಿಕ್ಕೆ ಬಳಸ್ತಾರೆ, ಮಣ್ಣಿನಿಂದ ಮಾಡಿದಂತ ಹೂಜಿಗಳು ಇದೇ ಆಕಾರದಲ್ಲಿ ಇರ್ತವೆ, ಹೂಜಿ ಅಂತ ಕರೀತಾರೆ. ಹೂಜಿ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಹೂಜಿ ಗಿಡ ಅಂತ ಕರೀತಾರೆ. ಸೊ ಈ ತರ ಪ್ಲಾಂಟ್ಸ್ ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಬಹಳ ಕಡಿಮೆ. ಎಲ್ಲಿ? ಮೇಘಾಲಯ ಅಂತ ಒಂದು ರಾಜ್ಯ ಕೇಳಿದ್ರೆ ಗೊತ್ತಾ? ಮೇಘಾಲಯ ಅಂತ ಒಂದು ರಾಜ್ಯ ಇದೆ ನಮ್ಮ ದೇಶದಲ್ಲಿ. ಆ ಮೇಘಾಲಯ ರಾಜ್ಯದ ಕಾಡುಗಳಲ್ಲಿ ಮಾತ್ರ ನಿಮಗೆ ಈ ತರ ಸಸ್ಯಗಳನ್ನು ನೋಡ್ಲಿಕ್ಕೆ ಸಿಗ್ತವೆ. ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಇವು ಸಿಗುವುದಿಲ್ಲ. ನೀವು ಈ ಸಸ್ಯಗಳನ್ನು ನೋಡ್ಬೇಕು ಅಂತ ಅನಿಸ್ತಂದ್ರೆ ಹೋಗ್ರಿ, ಮೇಘಾಲಯಕ್ಕೆ ಹೋಗ್ರಿ, ನೋಡಿ. ಬಟ್ ಅದನ್ನ ಬಿಟ್ಟಾಗ ಮತ್ತೆ ಎಲ್ಲಿ ಸಿಗ್ತವೆ ಸರ್ ನೋಡ್ಲಿಕ್ಕೆ ಇವು ಅಂತಂದ್ರೆ, ಈ ನಮ್ಮ ಇಡೀ ಜಗತ್ತಿನಲ್ಲಿ ನೋಡಿದ್ರೆ ಮಲೇಷಿಯಾ ಅಂತ ಒಂದು ಬರುತ್ತೆ. ಮಲೇಷಿಯನ್ ಫಾರೆಸ್ಟ್. ಸೊ ದೀಸ್ ಆರ್ ಕಾಮನ್ಲಿ ಸೀನ್ ಇನ್ ಮಲೇಷಿಯನ್ ಫಾರೆಸ್ಟ್. ಇವು ಮಲೇಷಿಯಾದ ಕಾಡುಗಳಲ್ಲಿ ಅತಿ ಹೆಚ್ಚಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಯಾವುವು? ಈ ವೀನಸ್ ಫ್ಲೈ ಟ್ರ್ಯಾಪ್, ಪಿಚರ್ ಪ್ಲಾಂಟ್, ಟೋಟಲ್ ಇವರು ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕೂಡ ಕರೀತಾರೆ. ಸೊ ಇದು ಏನ್ ಮಾಡುತ್ತೆ ನೋಡ್ರಿ, ಹೂಜಿ ಗಿಡ. ಸೊ ಇಲ್ಲೆಲ್ಲ ಈ ಹೂಜಿ ಗಿಡ ನೋಡ್ಲಿಕ್ಕೆ ಹೂಜಿ ತರಾನೇ ಇರುತ್ತೆ, ಹೀಗಾಗಿ ಹೂಜಿ ಗಿಡ ಅಂತ ಕರೀತಾರೆ. ಸೊ ಒಳಗಡೆ ಎಲ್ಲ ಎಂಟಿ ಸ್ಪೇಸ್ ಇರುತ್ತೆ. ಈ ಇನ್ನರ್ ಸರ್ಫೇಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಇಲ್ಲಿ ಕೂಡ ಒಂದು ಲಿಕ್ವಿಡ್ ಸೆಕ್ರೆಟ್ ಆಗ್ತಾ ಇರುತ್ತೆ, ಒಂದು ದ್ರವ ಉತ್ಪಾದನೆ ಆಗ್ತಾ ಇರುತ್ತೆ. ಅದು ಕೂಡ ಹೆಂಗಿರುತ್ತೆ, ದ್ರವ ಒಳಗಡೆ ಇರತಕ್ಕಂಥದ್ದು ಸುವಾಸನೆ ಬಹಳ ಮತ್ತು ಸುವಾಸನೆ ಇರುತ್ತೆ. ಇಟ್ ಹ್ಯಾಸ್ ಆಲ್ಸೋ ವೆರಿ ಪ್ಲೀಸೆಂಟ್ ಸ್ಮೆಲ್. ಆ ಸುವಾಸನೆಗೆ ಒಂದು ಆಕರ್ಷಣೆಯಾಗಿ ಏನಾಗ್ತವೆ, ಯಾವುದೋ ಒಂದು ಕೀಟ ಇಲ್ಲಿ ಬಂದು ಕೂತ್ಕೊಳ್ತು ಅಂತ ತಿಳ್ಕೊಳ್ಳಿ. ಸೊ ವೆನ್ ಇಟ್ ಸಿಟ್ ಆನ್ ದ ಲೀಫ್ ಆಫ್ ದಿಸ್ ಪಿಚರ್ ಪ್ಲಾಂಟ್, ಸಡನ್ಲಿ ಇಟ್ ಸ್ಲಿಪ್ಸ್ ಇನ್ಸೈಡ್ ದ ಲೀಫ್. ಒಳಗಡೆ ಏನಾಗುತ್ತೆ, ಕಾಲು ಜಾರಿ ಒಳಗಡೆ ಬಿದ್ದುಬಿಡುತ್ತೆ. ಸ್ಲಿಪ್ರಿ ಆಗಿರುತ್ತೆ, ಒಳಗಡೆ ಕಾಲು ಜಾರಿ ಬಿದ್ದುಬಿಡುತ್ತೆ. ಸೊ ಕಾಲು ಜಾರಿ ಬಿದ್ದ ತಕ್ಷಣ ಇಲ್ಲಿ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕ್ಲೋಸ್ ಮಾಡಿಬಿಡುತ್ತೆ, ಮೌತಲ್ಲಿ ಏನ್ ಮಾಡುತ್ತೆ, ಕ್ಲೋಸ್ ಮಾಡಿಬಿಡುತ್ತೆ. ಸೊ ಅದು ಕೂಡ ಒಂಥರ ಟ್ರ್ಯಾಪ್ ಮಾಡುತ್ತೆ. ಆ ಇನ್ಸೆಕ್ಟ್ ಅನ್ನ ಕ್ಲೋಸ್ ಮಾಡ್ಕೊಂಡು ಟ್ರ್ಯಾಪ್ ಮಾಡ್ಕೊಂಡು ಏನ್ ಮಾಡುತ್ತೆ, ತನಗೆ ಬೇಕಾದಂತ ಎಲ್ಲ ನೈಟ್ರೋಜನ್ ಕಾಂಟೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಆ ಇನ್ಸೆಕ್ಟ್ ಅನ್ನ ಬಿಸಾಕ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ನಿಕ್ ಇದರಲ್ಲಿ. ಯಾವುದು? ಪಿಚರ್ ಪ್ಲಾಂಟ್ ಅಥವಾ ಹೂಜಿ ಗಿಡ ಅಂತ ಕರಿತೀವಿ. ಸೊ ಮೇಲ್ಗಡೆ ಹತ್ರ ಕ್ಯಾಪ್ ಇದೆ ಇದಕ್ಕೆ. ಈ ಕ್ಯಾಪ್ ಯಾವ ತರ ಇದೆ ಅಂದ್ರೆ ನೋಡ್ಲಿಕ್ಕೆ ಮಂಕಿ ಕ್ಯಾಪ್ ಅಂತ ಕರೀತಾರೆ. ನೋಡಿರಿ, ಮಂಕಿ ಕ್ಯಾಪ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಪ್ಲಾಂಟ್ ಅನ್ನ ಎಲ್ಲಿ ಮಲೇಷಿಯನ್ ಫಾರೆಸ್ಟ್ ಅಲ್ಲಿ
ಮಂಕಿ ಕ್ಯಾಪ್ ಪ್ಲಾಂಟ್ ಅಂತ ಕರೀತಾರೆ. ಏನು? ಮಂಕಿ ಕ್ಯಾಪ್ ಪ್ಲಾಂಟ್. So Malaysian people they call this plant name as a monkey cap plant because it is a very seen in the Malaysian forest. Understand? You can see the lot kind of this Nepenthes or feature plant only in a Malaysian forest. If you want to see these plants in our India, go to Meghalaya. So these are commonly seen in the Meghalayan forest of our India. Understand? So not only this Venus flytrap, feature plant, another one is there sundew. What is sundew is there? Sundew plant, and another one is there bladderwort. Bladderwort. Sundew, bladderwort. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಇನ್ನೊಂದು ಬರುತ್ತೆ ಪ್ಲಾಂಟ್ ಯಾವುದು? ರಾಫ್ಲೇಸಿಯಾ ಅಂತ ಬರುತ್ತೆ. ಯಾವುದು? ರಾಫ್ಲೇಸಿಯಾ ಪ್ಲಾಂಟ್. So all these are called what you know? Insectivorous plants. Venus flytrap or Drosera ಕನ್ನಡದಲ್ಲಿ ಏಪರಿ ಗಿಡ ಅಂತಾರೆ. ಪಿಚರ್ ಪ್ಲಾಂಟ್, ನೆಪೆಂಥಿಸ್ ಕನ್ನಡದಲ್ಲಿ ಹುಸಿ ಗಿಡ ಅಂತಾರೆ. ಮಲೇಷಿಯನ್ ಜನ ಏನಂತಾರೆ? ಮಂಕಿ ಕ್ಯಾಪ್ ಪ್ಲಾಂಟ್ ಅಂತ ಕರೀತಾರೆ. ಅದರ ಜೊತೆಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಯಾವ? ಸನ್ಡ್ಯೂ ಅಂತ ಇದೆ ಪ್ಲಾಂಟ್, ಬ್ಲಾಡರ್ವರ್ಟ್ ಅಂತಿದೆ, ರಾಫ್ಲೇಸಿಯಾ ಅಂತ ಬರುತ್ತೆ. ಆ ರಾಫ್ಲೇಸಿಯಾ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಈ ಸಲ ಒಂದು ರಾಫ್ಲೇಸಿಯಾ ಫ್ಲವರ್ ಇದೆ, ಹೂವು ಇದು. ಈ ಫ್ಲವರ್ ಅಲ್ಲೇ ಬಿಗ್ಗೆಸ್ಟ್ ಫ್ಲವರ್ ಅಂತ ಕರಿತೀವಿ, ಅದನ್ನ ರಾಫ್ಲೇಸಿಯಾ. ಈ ಫ್ಲವರ್ ಪ್ಲಾಂಟ್ಸ್ ಅಲ್ಲೇ ಅತಿ ಬಿಗ್ಗೆಸ್ಟ್ ಫ್ಲವರ್ ಅಂತ ಯಾವ್ದು ಕರಿತೀವಿ ನಾವು? ಈ ರಾಫ್ಲೇಸಿಯಾ ಫ್ಲವರ್ ಅನ್ನ ಕರಿತೀವಿ. ಈ ರಾಫ್ಲೇಸಿಯಾ ಫ್ಲವರ್ ಅಲ್ಲಿ 5 ಪೆಟಲ್ಸ್ ಇರುತ್ತೆ. ಎಷ್ಟು ಪೆಟಲ್ಸ್? 5 ಪೆಟಲ್ಸ್ ಇರುತ್ತೆ. ಸೊ ಟೋಟಲಿ ಫ್ಲವರ್ ವೇಟ್ ಎಷ್ಟಿರುತ್ತೆ ಗೊತ್ತಾ ನಿಮಗೆ? 11 kg ಇರುತ್ತೆ. ಬರೀ ಒಂದೇ ಒಂದು ಫ್ಲವರ್ ಎಷ್ಟಿರುತ್ತೆ? 11 kg ಇರುತ್ತೆ. ಯಾವುದು? ಈ ರಾಫ್ಲೇಸಿಯಾ ಫ್ಲವರ್. ಇದು ಕೂಡ ಒಂದು ಇನ್ಸೆಕ್ಟಿವೋರಸ್ ಪ್ಲಾಂಟೇ. ಇದು ಕೂಡ ಒಂದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಅರ್ಥ ಆಯ್ತಾ? ಇದು ಇನ್ಸೆಕ್ಟ್ ಜೊತೆಗೆ ಮೈಸಿಸ್ ಅಂದ್ರೆ ಗೊತ್ತಾ ನಿಮಗೆ? ಇಲಿಗಳನ್ನು ಕೂಡ ಇದು ಏನ್ ಮಾಡುತ್ತೆ? ನುಂಗು ಹಾಕಿಬಿಡುತ್ತೆ. ಸರ್ ಮಿಡಲ್ ಪೋರ್ಷನ್ ಇದೆಯಲ್ಲ, ಇಲ್ಲಿ ಕೂಡ ಎಂಟಿ ಇರುತ್ತೆ. ಇದು ನೆಲಕ್ಕೆ ಅಂಟ್ಕೊಂಡೇ ಬೆಳೆಯುತ್ತೆ, ಇದು ಭೂಮಿಗೆ ಅಂಟ್ಕೊಂಡೇ ಬೆಳೆಯುತ್ತೆ ಇದು ರಾಫ್ಲೇಸಿಯಾ. ಸೊ ಈ ಮಧ್ಯದಲ್ಲಿ ಏನು ಎಂಟಿ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಕೂಡ ಒಂದು ಲಿಕ್ವಿಡ್ ಜ್ಯೂಸು ಸೆಕ್ರೆಟ್ ಆಗ್ತಾ ಇರುತ್ತೆ. ಬಟ್ ಆ ಜ್ಯೂಸು ಲಿಕ್ವಿಡ್ಗೆ ಬ್ಯಾಡ್ ಸ್ಮೆಲ್ ಇರುತ್ತೆ. ಬ್ಯಾಡ್ ಸ್ಮೆಲ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ಇದು ಯಾವುದೇ ಒಂದು ಪ್ರಾಣಿ ಅಥವಾ ಸಸ್ಯ ಕೊಳೆದಾಗ ವಾಸನೆ ಬರುತ್ತಲ್ಲ, ಸ್ಮೆಲ್ ಬರುತ್ತಲ್ಲ, ಅದೇ ಥರ ಇರುತ್ತೆ. ಸೊ ಆ ಸ್ಮೆಲ್ಗೆ ಅಟ್ರಾಕ್ಟ್ ಆಗಿ ಏನಾಗ್ತವೆ? ಮೈಸಸ್ ಬರ್ತವೆ, ಇಲಿಗಳು ಓಡಿ ಬರ್ತವೆ. ಅಲ್ಲಿ ಏನಾದರೂ ಪ್ರಾಣಿ ಸತ್ತಿದೆ ಅದನ್ನು ತಿನ್ಬೇಕು ಅಂತ ಬಂದು ಹೂವಿನ ಮೇಲೆ ಕೂತ್ಕೊಳ್ತವೆ. ಸೊ ಇಲ್ಲೂ ಕೂಡ ಏನಾಗುತ್ತೆ? ಲೈಕ್ ಸ್ಲಿಪ್ ಆಗಿರುತ್ತೆ. ಸ್ಲಿಪ್ ಆಗಿ ಒಳಗಡೆ ಬಿದ್ದುಬಿಡ್ತವೆ. ಅವಾಗ ಏನಾಗುತ್ತೆ? ಪೆಟಲ್ಸ್ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಟೆಕ್ನಿಕ್ಸ್ ಹೇಗಿದೆ ನೋಡ್ರಿ ಈ ಥರ ಪ್ಲಾಂಟ್ಸ್ಗಳಲ್ಲಿ. ಸೊ ಒಟ್ಟಾರೆ ಏನು ಮಾಡ್ತವೆ? ಅವು ಇನ್ಸೆಕ್ಟ್ಗಳನ್ನಾಗಲಿ ಮೈಸಸ್ಗಳನ್ನಾಗಲಿ ಟ್ರ್ಯಾಪ್ ಮಾಡ್ಕೊಂಡು ಏನು ಮಾಡ್ತವೆ ಅಂತಂದರೆ, ಈ ಥರದ್ದು ಏನು ನಮಗೆ ಬೇಕಾದಂಥ ನೈಟ್ರೋಜನ್ ಕಾಂಟೆಂಟನ್ನು ಅಬ್ಸರ್ವ್ ಮಾಡ್ಕೊಂಡು ಬಿಸಾಕಿಬಿಡುತ್ತೆ. ಯಾಕೆ ಅಂದರೆ ನೆನಪಿಟ್ಟುಕೊಳ್ಳಿ. ಸೊ ದೀಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ they have also chlorophyll. They can prepare their own food. But remember, these plants grown in the soil which is very less in the nitrogen. So to fulfill their nitrogen, they eat the insects. Because of this reason, they are called as insectivorous plants or carnivorous plants or non-veg plants. Okay, dear students. So this is the last kind of plant. Understand? So what we have learned in this lesson? The classification of these plants, survival of plants. To survive, so even these insectivorous plants, they can eat the insects for what, sir? To survive on this land. Understand? So to survive, they need these basic nutrients: nitrogen, phosphorus, and potassium. Understand? It may be grown in any part of our land. So to survive on this land, they can use different techniques. Understand? So this is the classification of plants based on how they obtain food. Understand? First one is the green plants, second one non-green plants, third one insectivorous plants or carnivorous plants or non-veg plants. Okay students, so this is your chapter. Now your chapter is closed. Understand? So take down these notes in your what it is HW. Understand? Try to solve the exercise also. Try to solve the exercise. Understand? So we will meet you again in the next class with the next chapter. Understand? So I hope you clearly understood this chapter. If you have any doubts on this chapter, come to school and make it clear. Okay? So thank you for watching this class. Okay, students.